ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಹುಷಾರಿಲ್ಲ? ಚೆನ್ನಾಗಿದ್ದೀರಾ? ಸೂಪರ್. ಏನಿವೆ, ಬಹಳ ಖುಷಿ ಆಗ್ತಾ ಇದೆ. ಬರ್ಬೇಕಾದ್ರೆ ಎಷ್ಟೊತ್ತು ಇರಬೇಕು ಅಂತ ಯೋಚನೆ ಮಾಡ್ತೀವಿ ಅದು ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ತುಂಬಾನೇ ಖುಷಿ ಆಗಿದೆ. ಯಾಕೆಂದ್ರೆ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟು ಇಡೀ ಸಿನಿಮಾ ಮೇಲೆ ಇಟ್ಕೊಂಡಿರುವಂತ ಒಂದು ಪ್ರೀತಿ ಇದೆಯಲ್ಲ, ಅದಕ್ಕೆ ದೊಡ್ಡದು ಇನ್ನೊಂದಿಲ್ಲ. ಅಂಡ್ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ಎಲ್ಲ ಸುಮ್ಮನೆ ಬಂದಿದ್ದೀವಿ ಕಾರ್ಯಕ್ರಮಕ್ಕೆ ಒಂದು ಮಾತೇ ಕೊಟ್ಟೋಣ ಚೆನ್ನಾಗಿದೆ ಅಂತ ಆ ಥರ ಅಲ್ಲ, ಬಹಳ ಚೆನ್ನಾಗಿದೆ, ಎಮೋಷನಲ್ ಆಗಿದೆ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಗುಮ್ಮಿನೇನಿಯವರ ಒಂದು ಹಾಡು ತುಂಬಾ ಗುರುಗು ರೀತಿ ಅಂಡ್ ತುಂಬಾ ಚೆನ್ನಾಗಿದೆ. ಗುಮ್ಮಿನೇನಿಯವರ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಹಾಗೇನೆ ನಮ್ಮ ನಿರ್ಮಾಪಕರು, ನಾವು ಬೇಡ ಅಂದ್ರೆ ಈ ಕಾರ್ಯಕ್ರಮ ಬರಲೇಬೇಕು. ಬಿಕಾಸ್ ಯಾಕೆಂದ್ರೆ ದಯವಿಟ್ಟು ಮಾಡ್ತಾ ಇದೀನಲ್ಲ, ನಾಳೆ ಬಜೆಟ್ ರಿಮೂವ್ ಮಾಡೋದು ನಾನೇನು ಮಾಡಲೇಬಲ್ಲ. ಅದಕ್ಕೆ ಮಿಸ್ ಇಲ್ಲ, ಕೂತ್ಕೊಳ್ಲೇಬೇಕು, ಬರಲೇಬೇಕು, ಕರ್ತವ್ಯ. ಅದ್ರ ಜೊತೆಗೆ ಏನಂತಂದ್ರೆ ಈ ತುಂಬಾ ಪ್ಯಾಷನೇಟ್ ಆದ ಆಕ್ಟರ್ಗಳಿದಾರಲ್ಲ ಇಬ್ರು, ಅವರಿಬ್ರು ತುಂಬಾ ಶ್ರಮಜೀವಿಗಳು. ತುಂಬಾ ವರ್ಷ ಸಸ್ಟೈನ್ ಮಾಡಿ ತಾವೇನೋ ಮಾಡಬೇಕು, ಇಂಡಸ್ಟ್ರಿನಲ್ಲಿ ಗೆಲ್ಲೇಬೇಕು ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ತುಂಬಾ ಸಲ ಕಾಲ್ಸು ಹೋದ ತಕ್ಷಣ ಹೊಡ್ಕೊಡ್ತಾರೆ ಕಾಲ್ ಕಿತ್ಕೊಂಡು, ಸಾಕ್ಬಿಡಪ್ಪ ಅಂತ. ಬಟ್ 100% ಆಲ್ರೆಡಿ ನೀವು ಜನರ ಮನಸ್ಸಲ್ಲಿ ಜಾಗ ಗಳಿಸಿದ್ದೀರ. ಅವ್ರು ಒಳ್ಳೆ ಸಿನಿಮಾವನ್ನು ಕೊಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಆ ಸಮಯ ಇದಾಗಿದೆ ಅಂತ ನಾನು ಅನ್ಕೋತೀನಿ. ಇಬ್ರಿಗೂ ಆ ಸಕ್ಸಸ್ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಪ್ರಮೋದ್ ಮತ್ತೆ ಪೃಥ್ವಿಗೆ. ಪೃಥ್ವಿ ಅಫ್ಕೋರ್ಸ್ ನಂದಮ್ಮ. ನಾನು ಈಗ 1000 ಜನ ನಿಲ್ಸ್ಕೊಂಡು ಮಧ್ಯೆ ಪೃಥ್ವಿ ನಿಲ್ಸಿದ್ರೆ ಅವ್ನು ನೀಟಾಗಿ ಎದ್ದು ಕಾಣಿಸ್ತಾನೆ. ಯಾಕೆಂದ್ರೆ ಅವ್ನ ಹಾರ್ಟ್ ಅಷ್ಟೊಂದು ಕ್ಲೀನ್ ಆಗಿದೆ. ಅವ್ನು ಯಾರು ಕೆಟ್ಟ ವಯಸ್ಸಲ್ಲಿ ನಾನು ನೋಡೇ ಇಲ್ಲ ಲೈಫಲ್ಲಿ. ಎಷ್ಟು ಸಲ ಮಾತಾಡಿದ್ದೀನಿ ನನ್ನ ಜೊತೆಗೆ, ಅಷ್ಟೊತ್ತು ಕಾನ್ವರ್ಸೇಷನ್ ಮಾಡಿದ್ದೀನಿ ಅಂತಂದ್ರೆ ಅಷ್ಟು ಒಳ್ಳೆ ಹುಡುಗ. ಅಷ್ಟೊಂದು ಒಳ್ಳೆದಾಗಿರ್ಬೇಡ, ಒಂಚೂರು ಕೆಟ್ಟ ಮಾಡ್ಬೇಕು ಅವಾಗ. ಅಷ್ಟು ಒಳ್ಳೆ ತರ ಇದೆ ಅವನಿಗೆ. ಅಂಡ್ ಅಫ್ಕೋರ್ಸ್ ರೇಚಲ್ ಡೇವಿಡ್ ಅವರು ಮತ್ತೆ ಅಶ್ವತಿ ಇಬ್ರು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಪಕ್ಕದಲ್ಲಿ ಹೆಣ್ಮಕ್ಳಿಲ್ಲ ಅಂದ್ರೆ ಯಾವ ಸಿನಿಮಾಗೂ ಬೆಲೆ ಬರಲ್ಲ. ಯಾವಾಗ ನಮ್ಮ ಪಕ್ಕದಲ್ಲಿ ಹೆಣ್ಮಕ್ಳು ಇರ್ಬೇಕು. ಇದರಲ್ಲಿ ಒಂದು ಮಾತಿದೆ ನಮ್ದು, ಯಾವ್ದೋ ಡ್ರಾಮಾ ಸಿನಿಮಾದಲ್ಲಿ, ಪಕ್ಕದಲ್ಲಿ ಪಕ್ಕದಲ್ಲಿ ಏನ್ ಬೇಕಾದಾಗ್ಲಿ ಕನ್ನಡ. ಅಂಬರೀಷ್ ಹೇಳ್ತೀನಿ ಒಂದು ಮಾತು, ಬೇಕಾದಾಗ್ಲಿ ಕನ್ನಡ, ಪಕ್ಕದಲ್ಲಿ ಹೆಣ್ಮಕ್ಳು ಇರ್ಬೇಕು ಅಷ್ಟೇ ಅಂತ. ಹಂಗೆ ಪಕ್ಕದಲ್ಲಿ ಇರ್ಬೇಕು. ಹಂಗೆ ಮುದ್ದಾದ ಎಲ್ಲ ಹುಡುಗಿಯರು ಇದ್ದಾರೆ, ಭಾವನ ಅಂಡ್ ಎಲ್ಲ ಹುಡುಗಿಯರಿಗೂ. ಅಂಡ್ ಅನುಷ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಒಳ್ಳೆ ಸೀರೆ ಹಾಕೊಂಡು ಎಲ್ಲರೂ. ಅಂಡ್ ತ್ರಿವಿಕ್ರಮ್ ಬಿಗ್ ಬಾಸ್ ಮುಗಿಸ್ಕೊಂಡು ಈಗ ತರ ಫ್ರೆಶ್ ಆಗಿ ಬಂದಾಗ, ಫ್ರೆಶ್ ಮಾಲ್ ಚೆನ್ನಾಗಿ ಓಡಾಡುತ್ತೆ, ಈಗ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲ ಇರೋದ್ರಿಂದ ಕಾರ್ಯಕ್ರಮ ಒಂದು ಕಡೆ ಬಂತು. ನೀವು ಕೇಳ್ಬೇಕಾ, ಮುನೆಗಳು ನೋಡಿ ಅನುಷ ಪಕ್ಕದಲ್ಲೇ ಕೂತವ್ರೆ. ನನ್ನ ಕಡೆ ಬನ್ನಿ ಸರ್ ಅಂತಂದ್ರೆ, ನಾನು ಬರಲ್ಲ ಸರ್, ಅಲ್ಲಿ ಕೂತ್ಕೊತೀನಿ. ಆಯ್ತು ಸರ್ ಬಿಡಿ, ನಾವೆಲ್ಲ ಅಳದ್ಬಿಟ್ವಿ, ಇನ್ನು ಶೂಟಿಂಗ್ಗೆ ಹೋಗಿಲ್ಲ, ಆಗಲ್ಲ ಅಳ್ಬರ್ ಬೇಡ ಬಿಟ್ಬಿಟ್ರಿ ಸರ್ ಅಂತ ಆಯ್ತು. ಹೀಗಾಗಿ ಕೊನೆಯದಾಗಿ ಚೇತು, ಮಂಜು ಅಂಡ್ ಮಾಸ್ತಿ ಎಲ್ಲರೂ ಬಂದಿದ್ರು. ಅದೇ ಒಂದು ಕಡೆ ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ, ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಅಂಡ್ ಆಗ್ಲೇ ಹೇಳ್ತಾ ಇದೀನಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋಯಿನ್ಗಳ ಅವಶ್ಯಕತೆ ಸಿಕ್ಕಾಪಟ್ಟೆ ಇದೆ. ಸಿನಿಮಾಗಳು ಗೆಲ್ಲಿ, ತುಂಬಾ ಜನ ಹೀರೋಗಳು ಬರಲಿ, ಅಂಡ್ 16 ಜನ ತುಂಬಿ ತುಳುಕ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಗ್ಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗ್ಲಿ. ಅಂಡ್ ಗೆಳೆಯ ಕೃಷ್ಣ, ನಾನು ಅವರಿಬ್ರು ತುಂಬಾ ವರ್ಷಗಳಿಂದ ಒಟ್ಟಿಗೆ ಮಾತುಕತೆ ಜರ್ನಿ ಇಬ್ರು ಮಾಡ್ತಾನೆ ಇದ್ದೀವಿ. ಅಂಡ್ ಬ್ಯೂಟಿಫುಲ್ ಆಗಿ ಈಗ ಫಾದರ್ ಆಗಿದ್ದಾರೆ. ಏನೋ ಸಿನಿಮಾ ಅಲ್ಲ, ಫಾದರ್ ಸಿನಿಮಾ ಅಲ್ಲ, ಮಗುವಾಗಿದೆ ಹೆಣ್ಮಗು. ಒಳ್ಳೇದಾಗಲಿ ಅವಳಿಗೂ ಅಂತ ಹಾರೈಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ ಗಗನಂ ಹಿಟ್ ಆಗ್ಲಿ. ನಿರ್ದೇಶಕರೇ, ಗಿರೀಶ್ ಅವರೇ, ತುಂಬಾ ಚೆನ್ನಾಗಿದೆ ಟ್ರೈಲರ್. ನಿಮ್ಗೆ ಒಳ್ಳೇದಾಗ್ಲಿ, ಸಿನಿಮಾ ದೊಡ್ಡ ಸಕ್ಸಸ್ ಕೊಡ್ಲಿ ನಮ್ಮ ಮನೆಗಳಿಗೆ ಅಂತ ಹಾರೈಸ್ತೀನಿ. ನಿಮ್ಗೆಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ಇನ್ನೇನು ಮಾತಿಲ್ಲ ಅಂತ ಯೋಚನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪೃಥ್ವಿ ಎಂಬರ್ ನನಗೆ ಮೆಸೇಜ್ ಮಾಡಿಸಿದ್ರೆ ನಾನೇ ಕಾಲ್ ಮಾಡಿದೆ. ಕಾಲ್ ಮಾಡಿದ ಒಂದು ರೀಸನ್ ಇದೆ. ಯಾಕಂದರೆ ನಾನು ಅವ್ರದ್ದು ದೇವರ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ದೆ. ಸೊ ಒಂದು ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್ ಅವ್ರ ಸಿನಿಮಾದಲ್ಲಿ ಕೊಟ್ಟಿದ್ರು. ಆ್ಯಂಡ್ ರತ್ನನ್ ಪ್ರಪಂಚ ಸಿನಿಮಾದಲ್ಲಿ ಪ್ರಮೋದ್ ಅವರು ಐ ಥಿಂಕ್ ಈಗ 2 ಕ್ಯಾರೆಕ್ಟ್ರು ರೀಸೆಂಟ್ ಬಹುಶಃ ಒಂದು 5-6 ವರ್ಷದಲ್ಲಿ ತುಂಬ ಇಷ್ಟ ಆಗಿತ್ತು ನನಗೆ. ಅಂದರೆ ತುಂಬ ಇಂಪ್ರೆಸ್ ಮಾಡಿದಂಥ ಕ್ಯಾರೆಕ್ಟರ್ಗಳು. ಆ್ಯಂಡ್ ಅವ್ರು ಇಬ್ಬರು ಮಾಡಿದಂಥ ಚಿತ್ರ ಅದೇ ಹೇಗಿರುತ್ತೆ. ಸೊ ಒಂದು ಇಬ್ಬರು ಒಳ್ಳೆ ಆ್ಯಕ್ಟರ್ ಮುಂದೆ ಐ ಥಿಂಕ್ ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಆ್ಯಂಡ್ ಟ್ರೈಲರ್ ನೋಡಿದೆ, ಅದರಲ್ಲಿ ಕಾಣುತ್ತೆ ಪೃಥ್ವಿಗೆ ತುಂಬ ಒಂದು ಡಿಫಿಕಲ್ಟ್ ಆ್ಯಂಡ್ ಏನು ಹೇಳ್ಬೋದು ಅದನ್ನು
ತುಂಬ ಚಾಲೆಂಜಿಂಗ್ ಅನ್ಸುತ್ತೆ ಆ ಕ್ಯಾರೆಕ್ಟರ್ ಕೊಟ್ಟಿರೋದು. ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರಮೋದ್ ನನಗೆ ತುಂಬ ಇಷ್ಟವಾದ ನಟ. ತುಂಬ ಈಸಲ್ಲಿ ಮಾಡೋಂಥ ಒಂದು ಕ್ಯಾರೆಕ್ಟರ್. ವಾಯ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಮಾಸ್ ಅಂತಿರ್ತಾರೆ. ನಾನು ಅನ್ಸ್ತಾ ಇರ್ತೀನಿ ಯಾಕೆ ಯಾವಾಗ ಮಾಸ್ ಅಂತಿರೋ ಬೇರೆ ಥರ ಮಾಡಿ ಕ್ಲಾಸಲ್ಲಿ ಚೆನ್ನಾಗಿ ಕಾಣಿಸ್ತೀರ ಅಂತ. ಅವರಿಬ್ಬರು ನಟನೆ ಅದ್ಭುತವಾದ ನಟರು. ಮಧ್ಯ ರೇಚಲ್ ಡೇವಿಡ್ ಅವರು ತುಂಬ ಅದ್ಭುತವಾದ ನಟಿನೇ. ಸೊ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು. ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಅದ್ಭುತವಾಗಿ ಮಾಡ್ತೀರಾ ಅಂತ. ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ನಾನು ಟ್ರೈಲರ್ ನೋಡಿದೆ. ಟ್ರೈಲರಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ. ನಾನು ಬಹುಶಃ ಒಂದು 5:45 ಬಂದಿದ್ದೆ ನಾನು. ಆಲ್ಮೋಸ್ಟ್ 7:15. ಸೊ ಎಷ್ಟೊತ್ತು ಕೂತಿದ್ವಿ ಅಂದರೆ ಅದು ರೀಸನ್ ಏನಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಎಲ್ಲರೂ ಒಂದು ಕಾರಣ ಹೊಡಿರ್ತಿದ್ವಿ ಅಷ್ಟೇ. ಇಲ್ಲ ನಾವು ಚೂರು ಹೋಗ್ಬೇಕು, ಸ್ವಲ್ಪ ಕಳಿಸ್ಕೊಬಿಡಿ, ಬೇಗ ಮಾತಾಡ್ಬಿಟ್ಟು ಹೋಗ್ಬಿಡ್ತೀವಿ ಅಂತ. ಸೊ ಎಷ್ಟೊತ್ತು ಕೂತಿದ್ದೀವಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ದ ಫಿಲ್ಮ್. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಒಂದು ಇವರು ಈಗ ಇಡೀ ಟೀಮ್ ಮಾತಾಡ್ಕೊಂಡ್ಬಂದರು ಅಂದರೆ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಅಂತ. ಸೊ ಅಷ್ಟು ಕಾನ್ಫಿಡೆಂಟಾಗಿ ಯಾರು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ಪ್ರಾಡಕ್ಟ್ ಆಗಿದ್ದರೆ ಮಾತ್ರ ಆ ಮಾತುಗಳು ಬಾಯಿಂದ ಬರೋಕ್ಕೆ ಸಾಧ್ಯ. ಒಳ್ಳೆ ಡೇಟು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ February 14th. ಒಳ್ಳೇದಾಗಲಿ. ನಂದು ಆಲ್ಮೋಸ್ಟ್ February 14 ಏನಾದ್ರು ಒಂದು ಇವೆಂಟ್ ಇರ್ತಿತ್ತು. ಸೊ ಈ ವರ್ಷ ಇಲ್ಲ. ಸೊ ಇದು ನನ್ನ ಬಗ್ಗೆ ನಮ್ಮ ಇವೆಂಟ್ ಬಂದಿದ್ದೀನಿ. ಡೆಫಿನೆಟ್ಲಿ ಒಳ್ಳೇದಾಗಲಿ. ಒಳ್ಳೆ ಡೇಟ್ ಅದು. ಒಳ್ಳೆ ಲವ್ ಸ್ಟೋರಿ. ಒಂದು ನನಗೆ ತುಂಬ ಆದಂಥ ಒಂದು ಜಾನರ್ ಸಿನಿಮಾ. ಒಂದು ಫೀಲ್ ಗುಡ್ ಸಿನಿಮಾ. ಡೆಫಿನೆಟ್ಲಿ ಈ ಸಿನಿಮಾ ಎಲ್ಲರೂ ಮನಸ್ಸು ಮುಟ್ಟುತ್ತೆ ಅನ್ನೋ ಒಂದು ಭರವಸೆ ನನಗೂ ಕೂಡ ಇದೆ. ಸೊ ನಾನು ಕಾಯ್ತಾ ಇರ್ತೀನಿ ಸಿನಿಮಾನ ತೆರೆ ಮೇಲೆ ನೋಡೋದಕ್ಕೆ. ಆಲ್ ದ ಬೆಸ್ಟ್ ಎಂಟರ್ ಟೀಮ್. ನಾನು ಹೇಳೋಕ್ಕೆ ಏನು ಉಳಿದಿಲ್ಲ. ಪ್ರಮೋದ್ ಅವರು ಎಲ್ಲ ಹೇಳಾಗಿದೆ. ಮೊದಲನೇದಾಗಿ ಈ ಒಂದು ಈವೆಂಟಿಗೆ ಬಂದಿರೋರು ಸತೀಶ್ ಅಣ್ಣನಿಗೆ ನನ್ನ ತಮ್ಮನ ಥರ, ಅವ್ರು ನಮ್ಗೆ ಅಣ್ಣನ ಥರ. ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಲ್ಲ ನೀವು ಬಂದಿರೋದಕ್ಕೆ. ಯಾವತ್ತೂ ಕೂಡ ಸತೀಶ್ ಅಣ್ಣನಿಂದ ಯಾವತ್ತೂ ಸಪೋರ್ಟ್ ಇದ್ದಿದೆ ನನಗೆ. ಆ್ಯಂಡ್ ನಮ್ಮ ಸಂಸ್ಥೆಯ ಇನ್ನೊಂದು ಸಿನಿಮಾ ಅಯೋಗ್ಯ 2 ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇರೋದು ನಮಗೆ ಬಹಳ ಅಂದ್ರೆ ಬಹಳ ಹೆಮ್ಮೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸತೀಶ್ ಅಣ್ಣ, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಕೃಷ್ಣ ಸರ್, ನಾನು ಆ್ಯಕ್ಚುಲಿ ಈಗ ಮಾತು ಹೇಳಬೇಕು. ಕೃಷ್ಣ ಸರ್ಗೆ ಬರೀ ನಾನು ಮೆಸೇಜ್ ಹಾಕಿದ್ದೆ, ಸರ್ ಈಗ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅವರೇ ಫೋನ್ ಮಾಡಿದ್ರು. ಕೇಳೋದಕ್ಕಿಂತ ಮೊದಲೇ ಬರ್ತೀನಿ ಅಂತ ಅಂದ್ರು. ಬಂದಿದ್ದಾರೆ. ಅದಕ್ಕೆ ತುಂಬಾ ದೊಡ್ಡ ಮನಸ್ಸು ಬೇಕು. ಅಂಡ್ ಬೀಂಗ್ ಸೂಪರ್ ಸ್ಟಾರ್ ಈ ತರ ಎಲ್ಲ ಸತೀಶ್ ಅಣ್ಣ, ಕೃಷ್ಣ ಸರ್ ಇಬ್ರು ನಾವು ಸಪೋರ್ಟ್ ಮಾಡ್ತಾ ಇರೋದು. ಇಟ್ ಟೇಕ್ಸ್ ಅ ಬಿಗ್ ಹಾರ್ಟ್ ಸರ್. ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ತರ ಕೊಲಾಬರೇಟಿವ್ ಇರೋದ್ರಿಂದಾನೇ ಇಂಡಸ್ಟ್ರಿ ಬೆಳಿಬಹುದು ಅಂತ ಅನ್ಕೋತೀನಿ ನಾನು. ಅಂತ ಒಂದು ಒಳ್ಳೆ ಇದೆ ಇಬ್ರಿಗೂ ಇದೆ. ಥ್ಯಾಂಕ್ ಯು ಸರ್. ತ್ರಿವಿಕ್ರಮ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಮನ್ನ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನನಗೆ ಪರಿಚಯ ಅಲ್ಲಿಂದ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ. ಅನುಷಾ, ಥ್ಯಾಂಕ್ ಯು. ಆ್ಯಂಡ್ ಮನಿವಮ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಒಳ್ಳೆ ಮಾತುಗಳನ್ನು ಆಡಿದ್ರು ನಮ್ಮ ಬಗ್ಗೆ. ಸಾನಿಯಾ, ಥ್ಯಾಂಕ್ ಯು. ಆ್ಯಂಡ್ ದಯಾನ, ಥ್ಯಾಂಕ್ ಯು. ಮಂಜಣ್ಣ, ಥ್ಯಾಂಕ್ ಯು ವೆರಿ ಮಚ್. ಚೇತನ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಮಾಸ್ತಿ ಸರ್ ಕೂಡ ಬಂದಿದ್ರು. ಮಹೇಶ್ ಸರ್, ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲರೂ ನಾನಂದ್ರೆ ನಮ್ಮ ಸಿನಿಮಾ ಅಲ್ಲದೆ ನಮ್ಮ ಸಿನಿಮಾಗೆ ಶ್ರಮಿಸ್ತಿರೋರು ನೀವೆಲ್ಲರೂ ಕೂಡ. ಸೊ ಅದಕ್ಕೆ ತುಂಬಾ ದೊಡ್ಡ ಹೃದಯ ಬೇಕು. ಇಲ್ಲಿ ಬರೋದಕ್ಕೆ ತುಂಬಾ ದೊಡ್ಡ ಹೃದಯ ಬೇಕು. ಅದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಭುವನಂ ಗಗನಂ, ಗಿರೀಶ್ ಮೂಲಿಮನಿ ಅವರ ನಿರ್ದೇಶನದ ಚಿತ್ರ. ಅವರು 12-13 ವರ್ಷದಿಂದ ಪರಿಚಯ. ನಾನು ಅವರ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ. ತುಂಬಾ ಪ್ರಾಮಾಣಿಕವಾಗಿ ಇದರಲ್ಲಿ ಆಕ್ಟರ್ಸ್ ಆಗಿರ್ಲಿ, ಮ್ಯೂಸಿಷಿಯನ್ಸ್ ಆಗಿರ್ಲಿ, ಟೆಕ್ನಿಷಿಯನ್ಸ್ ಆಗಿರ್ಲಿ, ಎಲ್ಲ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಾನು ಜಾಸ್ತಿ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಟ್ರೈಲರ್ ನೀವೆಲ್ಲರೂ ಕೂಡ ನೋಡಾಗಿದೆ. ನಾನು ಜಾಸ್ತಿ ಹೇಳೋದಿಲ್ಲ. ಮುನೇಗೌಡ ಸರ್ ಬಗ್ಗೆ ಹೇಳಬೇಕು. ಒಳ್ಳೆಯ ಸದಭಿರುಚಿಯ ಚಿತ್ರವನ್ನೇ ಕೊಡಬೇಕು ಅನ್ನುವಂತ ಆಸೆ ಇಟ್ಕೊಂಡಿರುವಂತ ಅತ್ಯದ್ಭುತ ನಿರ್ಮಾಪಕರು. ಇವರ SVC ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಗಟ್ಟಿಯಾಗಿ ನಿಲ್ಬೇಕು ಅನ್ನೋದು ನನ್ನ ಆಶಯ. ಈ ಒಂದು ಸಂಸ್ಥೆಯಿಂದ ಬಹಳಷ್ಟು ಸಿನಿಮಾಗಳು ಬರಬೇಕು, ದೊಡ್ಡ ಸ್ಟಾರ್ಸ್ ಗಳ ಸಿನಿಮಾಗಳು ಬರಬೇಕು. ಅದಕ್ಕೆ ಈ ಸಿನಿಮಾ ಭುವನಂ ಗಗನಂ ಹಿಟ್ ಆಗ್ಬೇಕು. ದಯವಿಟ್ಟು ಎಲ್ಲರೂ ಕೂಡ ನೋಡ್ತೀರಾ? February 14ನೇ ತಾರೀಕು ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬನ್ನಿ, ನೋಡಿ, ಹರಿಸಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು SVC ಸಿನಿಮಾದ ಮೊದಲನೇ ನಿರ್ಮಾಣ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಬಂದಂಥ ಸತೀಶ್ ಸರ್, ಕೃಷ್ಣ ಸರ್, ತ್ರಿವಿಕ್ರಮ್ ಸರ್ ಹಾಗೂ ಮಂಜಣ್ಣ, ಚೇತನ್ ಮತ್ತೆ ಮಾಸ್ತಿ ಸರ್ ಬಂದಿದ್ರು. 4 ಬ್ಯೂಟಿಫುಲ್ ಲೇಡೀಸ್. ಏನಕ್ಕೆ ಫಸ್ಟ್ ನೇಮ್ ಅಷ್ಟೊಂದು ಇದಾಗ್ತಲ್ಲ. ಹಂಗಾದ್ರೆ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ.
ನಮ್ದು ಸಿನಿಮಾ ಗಿರೀಶ್ ಅವ್ರು ಬಂದು ಕತೆ ಹೇಳಿದಾಗ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಕತೆ ಹೇಳಿದ್ರು ನನಗೆ. 2 ಲವ್ ಸ್ಟೋರಿನ ಡಿಫ್ರೆಂಟ್ ಆಗಿ ಯಾವ ರೀತಿ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಅವರು ನನಗೆ ಕತೆ ಹೇಳಿದಾಗ ನಮ್ಮೆಲ್ಲೋ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಹಂಗೆ ಎಲ್ಲ ಸಿನಿಮಾ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾವು ಲಾಸ್ಟ್ ವೀಕು ದುಬೈ ಹೋಗಿ ಸಿನಿಮಾ ರಿಲೀಸ್ ಮಾಡಿದ್ವಿ. ಅಲ್ಲಿ ಸುಮಾರು ಒಂದು 200 ಜನ ಬಂದಿದ್ರು. 200 ಜನದಲ್ಲಿ ಸಿನಿಮಾ ಒಬ್ಬನೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಯಾವುದೇ ಒಂದು ಫಸ್ಟ್ ಇಂದ ಲಾಸ್ಟ್ ವರೆಗೂ ತುಂಬಾ ಚೆನ್ನಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ. ನಾವೊಂದು 20 ವರ್ಷ ಆಗಿದೆ ಈ ತರ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ರು. ಏನಕ್ಕೆ ಅಂದ್ರೆ ಇಲ್ಲಿ ತಂದೆ ಮಗನ ಪ್ರೀತಿ ಇದೆ, ಮಗ ತಾಯಿ ಪ್ರೀತಿ ಇದೆ, ಮತ್ತೆ ಸ್ನೇಹಿತರ ಪ್ರೀತಿ ಇದೆ, ಇದೆಲ್ಲ ಇದೆ. ಅದು ಡಿಫ್ರೆಂಟ್ ಆಗಿದೆ. ಎಲ್ಲಾ ತರ ಎಲ್ಲಾ ಸಿನಿಮಾಗಳಲ್ಲೂ ನೋಡಿರ್ತೀರ, ಆದ್ರೆ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿದೆ. ದಯಮಾಡಿ ನಾನು ಹೇಳೋದಿಷ್ಟೇನೆ, 14ಕ್ಕೆ ಥಿಯೇಟರ್ ಬಂದು ನೋಡಿ. ಅಕಸ್ಮಾತ್ ನೀವೇನಾದ್ರೂ ಅಲ್ಲಿ ಬಂದಿರೋರ್ ಪೈಕಿ 10% ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ಖಂಡಿತ ನಿಮ್ಮ ದುಡ್ಡನ್ನ ರಿಟರ್ನ್ ಮಾಡ್ತೀನಿ. ಫಸ್ಟ್ ಥಿಯೇಟರ್ ಬಂದು ಸಿನಿಮಾ ನೋಡಿ ದಯಮಾಡಿ. ಹಾಗೆ ನಮ್ಮ ಎಲ್ಲ ತಂಡಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನಾದ್ರೂ ನಮ್ಮ ಸಂಸ್ಥೆಯಿಂದ ಯಾವಾಗಾದ್ರೂ ಏನಾದ್ರೂ ತಪ್ಪಾಗಿದ್ರೆ ನಾನು ಈ ಮೂಲಕ ಸಾರಿ ಕೇಳ್ತೀನಿ. ನಮಸ್ಕಾರ.